నేను అనే అహం ఇవల్ల నಮ್ಮನ್ನು ಬಿಟ್ಟು ಹೋಗ್ತಾ ಇರಬೇಕು. ఇవన్నీ మనలోంచి పోతా ఉండాలి. ದೇವರು ನಮ್ಮನ್ನು ಉಪಯೋಗಿಸಬೇಕಾದ್ರೆ, దేవుడు మనల్ని ನನ್ನನ್ನು ಯೂಸ್ ಮಾಡಬೇಕಾದ್ರೆ, నన్ను యూస్ చేయాలంటే ಕಟ್ ಮಾಡುವ ಕಾರ್ಯಗಳು ಕಟ್ ಮಾಡಬೇಕು. మనలో కట్ చేసుకోవాలి. ಯೆಹೋವ ಆತನ ನಡೆಸಲ್ಪಡುವಂತ ವಿಷಯದಲ್ಲಿ ದೇವರು ಉತ್ತಮವಾಗಿ ನಡೆಸ್ಕೊಂಡು ಬಂದ್ರು. ಕಾನಾನ್ಯರನ್ನ ಸಂಪೂರ್ಣವಾಗಿ ನಾಶಪಡಿಸು ಅಂತ ಹೇಳಿದ್ರು. ಇವ್ರು ಏನ್ ಮಾಡ್ಕೊಂಡ್ರು? ಸೌದೆ ಒತ್ತುಕೊಂಡು ಬರಕ್ಕೆ, ನೀರು ಒತ್ತುಕೊಂಡು ಬರಕ್ಕೆ ಕಾನಾನ್ಯವರು ಬೇಕಂತ ಇಟ್ಟುಕೊಂಡು ಅದರಿಂದ ದೇವರ ಕೋಪ ಅವರ ಮೇಲೆ ಬಂತು. ಹಲ್ಲೆಲೂಯಾ. ಯಾವ ದೇವರು ಇವರನ್ನ ಅಭಿವೃದ್ಧಿ ಪಡಿಸಿದ್ರು, ಯಾವ ದೇವರು ಇವರನ್ನ ಆಶೀರ್ವಾದ ಮಾಡಿದ್ರು, ఏ దేవుడు వీళ్ళని అభివృద్ధి పరిచారో ఆశీర్వదించారో ಇವರನ್ನ ಕಾನಾನ್ಯರ ಹತ್ರ ಇಟ್ಕೊಂಡ್ಬಿಟ್ರು. కానాలని దగ్గర తెచ్చుకున్నారు. ಗಮನಿಸ್ರಿ, గమనించండి. ನಾನು ಪದೇ ಪದೇ ಹೇಳ್ತೀನಿ, నేను పదే పదే ಕೋತಿ చెప్తున్నాను. ತಾನು ಕೆಡದೆ ವನವಲ್ಲ ಕೆಡಿಸುತ್ತದೆ. కోతి తాను చెడేది కాక వనమంతా ನಾವು ಯಾರ ಜೊತೆ ಸೇರ್ತೀವೋ, ಯಾರ ಜೊತೆ ಮಾತಾಡ್ತೀವೋ, ಯಾರ ಜೊತೆ ಸೇರಿ